KH ಮುನಿಯಪ್ಪಗೆ ಉಪಮುಖ್ಯಮಂತ್ರಿಯನ್ನ ಕೊಡಬೇಕು ಅಂತ ಆಗ್ರಹಿಸಿ ಇವತ್ತು ಪೌರ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ಕೂಡ ಮಾಡಲಾಗ್ತಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯಿಂದ ಪ್ರತಿಭಟನೆ ಆರಂಭ ಆಗಿದೆ. ನಾನೀಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಇಲ್ಲಿ ಸದ್ಯಕ್ಕೆ ಈಗ ಮುನಿಯಪ್ಪ ಅವರು 7 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಹೀಗಾಗಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಈಗ ಉಪಮುಖ್ಯಮಂತ್ರಿ ಸ್ಥಾನಕ್ಕಾಗಿ KH ಮುನಿಯಪ್ಪ ಅವರು ದೆಹಲಿಯಲ್ಲಿ ಲಾಬಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಅವರ ಮಗಳು ಕೂಡ ಸಚಿವ ಸ್ಥಾನಕ್ಕಾಗಿ ಆಗ್ರಹ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಒಂದೇ ಕುಟುಂಬದಿಂದ 2 ಸ್ಥಾನ 2 ಖಾತೆಗಳಿಗಾಗಿ ಒಂದು ಲಾಬಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಇನ್ನು ಯಾವುದೇ ರೀತಿಯ ಸ್ಪಷ್ಟನೆ ಕೊಟ್ಟಿಲ್ಲ. ಸದ್ಯಕ್ಕೆ ಈಗ ಪೋಸ್ಟರ್ ಗಳನ್ನ ಹಿಡಿದು ಬ್ಯಾನರ್ ಗಳನ್ನ ಹಿಡಿದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನಾನೀಗ ಪ್ರತಿಭಟನಾಕಾರನ ಮಾತನಾಡಿಸುವಂತ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಸರ್ ಪ್ರತಿಭಟನೆ ಕಾರಣ ಏನು ಅಂತ? ಒಂದು ನಿಮಿಷ ಸರ್, ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಸಂಘಟನೆಗಳ ಒಕ್ಕೂಟದಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. KH ಮುನಿಯಪ್ಪನವರು ನಮ್ಮ ಸಮುದಾಯದ ನಾಯಕರು, ಏಕೈಕ ನಾಯಕರು. ಈಗ ಒಳ ಮೀಸಲಾತಿಯಲ್ಲಿ ಅವರೇ ಮುಖ್ಯ ಪಾತ್ರ ವಹಿಸಿರೋದು. ಈಗ ಅವ್ರನ್ನ ಈ ಕ್ಯಾಬಿನೆಟ್ ಇಂದ ತಪ್ಪಿಸೋಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಅವ್ರಿಗೆ ಬೆಂಬಲವಾಗಿ ಇಡೀ ಪೌರ ಕಾರ್ಮಿಕ ಸಮುದಾಯದ ಮುಖಂಡರುಗಳು ನಾವೆಲ್ಲ, ಪೌರ ಕಾರ್ಮಿಕರು ಇನ್ನೂ ಬೀದಿಗೆ ಬಂದಿಲ್ಲ, ಮುಖಂಡರುಗಳು ನಾವೆಲ್ಲ ಇವತ್ತು ಅಂಬೇಡ್ಕರ್ ಅವ್ರಿಗೆ, ನಮ್ಮ IPD ಸಾಲಪುರವ್ರಿಗೆ ಹೂನಾರ ಹಾಕಿ ಶಾಂತಿಯುತವಾಗಿ ನಾವೊಂದು ಮನವಿ ಮಾಡ್ತಾ ಇದ್ವಿ ಸರ್. ಈಗ ಮುನಿಯಪ್ಪ ಅವರಿಗೆ DCM ಸ್ಥಾನ ಯಾಕೆ ಕೊಡಬೇಕು ಅಂತ? ನಾವು 7 ಬಾರಿ ಸಂಸದರಾಗಿ ಅವರು ಜವಾಬ್ದಾರಿಯುತವಾದಂಥ ಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಅನೇಕ ಕಾರ್ಯಗಳನ್ನು ಆ್ಯಕ್ಚುಲಿ ಮಾಡಿದ್ದಾರೆ. ಎಲ್ಲ ಸಮುದಾಯಗಳನ್ನು ಒಳಗೊಂಡಂಥ ಕಾಮಗಾರಿಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಸೊ ಅದರಿಂದ ಇನ್ನೊಂದೇನು ಅಂದರೆ, ನಮಗೆ ಇಂಟರ್ನಲ್ ರಿಸರ್ವೇಷನ್ ಡಿಕ್ಲೇರ್ ಆಗಬೇಕಾದ್ರೆ ಅವರ ಪಾತ್ರ ಅತಿ ಮುಖ್ಯವಾಗಿ ಜರೂರಾಗಿದೆ. ಸೊ ಅದರಿಂದ ನಾವು ಕೇಳೋದೇನು ಅಂದರೆ, ಈ ಸಮುದಾಯಕ್ಕೆ ಇವಾಗ ಇತರ ಸಮುದಾಯಗಳಿಗೆ ಯಾವ ರೀತಿ ಕನ್ಸಿಡರ್ ಮಾಡಿದರೆ, ಈ ಸಮುದಾಯಕ್ಕೂ ಕನಿಷ್ಠ 2 ರಿಂದ 3 ಸ್ಥಾನಗಳನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಅದರಲ್ಲಿ ಉಪಮುಖ್ಯಮಂತ್ರಿ ಸ್ಥಾನ KH ಮುನಿಯಪ್ಪ ಅವರಿಗೆ ಕೊಡಲೇಬೇಕು ಅಂತೇಳಿ ನಮ್ಮೆಲ್ಲರ ಒಟ್ಟಾಗಿ ಆಗ್ರಹ ಇದೆ. ದಲಿತ ಸಮುದಾಯದಿಂದ ಪ್ರಿಯಾಂಕರಿಗೆ ಕೂಡ ಆಕಾಂಕ್ಷಿ ಆಗಿದ್ದಾರೆ, ಏನ್ ಹೇಳ್ತೀರಿ ಅಂತ? ಸರ್, ನಾವು ಇಡೀ ರಾಜ್ಯದಲ್ಲಿ ಮಾದಿಗರು ತುಂಬಾ ಪಾಪ್ಯುಲೇಷನ್ ಜಾಸ್ತಿ ಇರೋದು. ನಾವು ಮಾದಿಗರು ಪೌರ ಕಾರ್ಮಿಕ ಬೀದಿ ಗುಡಿಸೋರು ನಾವು, ನಿಮ್ಮ ಆರೋಗ್ಯ ಕಾಪಾಡೋರು ನಾವು. ನಮಗೆ ನೀವು ಸ್ಥಾನಮಾನ ಕೊಟ್ಟಿಲ್ಲ, ನೀನು ಯಾಕಿದ್ದಾರೆ ಇವಾಗ? ಒಂದು ವೇಳೆ ನೀವೇನ ಕೊಟ್ಟಿಲ್ಲ ಅಂದ್ರೆ ಬೀದಿಗೆ ಇಳಿತೇವೆ, ಎಲ್ಲ ಸ್ತಬ್ಧ ಮಾಡ್ತೀವಿ, ಕಸ ಗುಡಿಸೋದೆಲ್ಲ. ಅನಾರೋಗ್ಯಕ್ಕೆ ಸಾಯ್ಬೇಕಾಗುತ್ತೆ ಜನಗಳೆಲ್ಲ. ನೀವು ಯಾಕೆ ಹಿಂಗೆಲ್ಲ ದಾರಿಧಾಮ ಮಾಡ್ತೀರಾ? ಮುನಿಯಪ್ಪ ಅವರು ಮುತ್ಸದಿ ಅವರು. ನಮ್ಮ ಇಡೀ 85 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ನಮ್ಮ ದಲಿತರಿಗೆ ಒಬ್ಬ ಮನುಷ್ಯನಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಿಲ್ಲ. ಎಲ್ಲ ಭಾಷಣ ಮಾಡ್ತಾರೆ. ಈ ಮಾಧ್ಯಮದ ಮೂಲಕ ಹೇಳ್ತಾನೆ, ರಾಹುಲ್ ಗಾಂಧಿಗೆ ಹೇಳ್ತೇನೆ, ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತೀನಿ, ಸೋನಿಯಾ ಗಾಂಧಿಗೂ ಹೇಳ್ತಾನೆ. ಈ ಮಾಧ್ಯಮದ ಮುಖಾಂತರ ಅವ್ರ ಕಿವಿಗೆ ಹೋಗ್ಬೇಕು. ಈ ಮಾಧ್ಯಮ ನಮಗೆ ಒಟ್ಟು KH ಮುನಿಯಪ್ಪ DCM ಮಾಡಲೇಬೇಕು. ಮಾಡಿ ಅಂದ್ರೆ ಅದು ಪರಿಣಾಮ ನೀವು ಅನುಭವಿಸ್ತೀರಾ. ನಡ್ರಿ, ಅವ್ರ ಮಗಳು ಕೂಡ ಕೇಳ್ತಾ ಇದ್ದಾರೆ, ಅವ್ರ ಮಗಳು ಕೂಡ ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ, ಕೊಡಕ್ಕಾಗತ್ತಾ ಅಂತ? ಕೊಡ್ಲೇಬೇಕು ಸರ್. ಈಗ ಏನಂದ್ರೆ ನಮಗೆ ಸೀನಿಯರ್ ಅಂದ್ರೆ ನಮಗೆ KH ಮುನಿಯಪ್ಪ ಸಾಹೇಬ್ರೆ ಎಲ್ಲ ನಮಗೆ ದೊಡ್ಡ ಲೀಡರ್ ಅಂತ ನಾವು ಪರಿಗಣಿಸ್ತೀವಿ. KH ಮುನಿಯಪ್ಪಗೆ DCM ಸ್ಥಾನ ಕೇಳ್ತಾ ಇದ್ದಾರೆ, ಅವ್ರ ಮಗಳು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಒಂದೇ ಕುಟುಂಬದಿಂದ ಇಬ್ಬರಿಗೆ ಕೊಡೋದಕ್ಕಾಗುತ್ತಾ ಅಂತ? ಸರ್, ಒಬ್ಬರಿಗೆ ಕೊಡ್ಲಿ, ಬಟ್ ನಮ್ಗೇನಂದ್ರೆ ಮೈನು ನಮ್ಮ KH ಮುನಿಯಪ್ಪ ಸಾಹೇಬ್ರಿಗೆ ಕೊಡ್ಬೇಕಂತ ನಮ್ಮ ಆಗ್ರಹ. ಯಾಕಂದ್ರೆ ಅವರೇ ನಮ್ಮ ಸೀನಿಯರಿಟಿ ವೈಸಲ್ಲಿ ಸರ್ವೋಚ್ಚ ನಾಯಕ ಅಂತ ನಾವು ಪರಿಗಣಿಸಿದ್ದೇವೆ. ಪೌರ ಕಾರ್ಮಿಕರ ಪ್ರತಿಯೊಬ್ಬರ ಮನೆಯಲ್ಲೂ ಅವರ ಆರಾಧ್ಯ ದೈವ ಅಂತ ನಾವು ಪರಿಗಣಿಸ್ತೀವಿ. ದಯವಿಟ್ಟು ನಮ್ಮ DK ಶಿವಕುಮಾರ್ ಅವರಿಗೆ ನಮ್ಮ ವಿನಂತಿ ಏನಂದ್ರೆ, ದಯವಿಟ್ಟು ನಮ್ಮ KH ಮುನಿಯಪ್ಪ ಸಾಹೇಬರಿಗೆ ಈ DCM ಸ್ಥಾನ ಕೊಡಿ ಅಂತ ನಾವು ಈ ಮೂಲಕ ಕಳಕಳಿ ಮನವಿ ಕೊಡ್ತೀವಿ. ದಯವಿಟ್ಟು ಧನ್ಯವಾದಗಳು. ಇಷ್ಟು ಕೂಡ KH ಮುನಿಯಪ್ಪ ಅವರ ಬೆಂಬಲಿಗರು ಹೇಳ್ತಾರಂತ ಮಾತು. ಸದ್ಯಕ್ಕೆ ಈಗ DCM ಸ್ಥಾನವನ್ನು KH ಮುನಿಯಪ್ಪ ಅವರಿಗೆ ಅವಕಾಶ ಮಾಡಲೇ ಕೊಡಬೇಕಾಗ ದಲಿತ ಸಮುದಾಯ ಸರ್ವೋಚ್ಚ ನಾಯಕ ಅಂತೇಳಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ರಮೇಶ್ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.